ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ರಾಜೇಶ್ವರಿ. ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜಿ. ಫ್ರೆಂಡ್ಸ್, ಭಾನುವಾರದ ಗಡಿಬಿಡಿಲಿ ಬೆಳಗ್ಗೆಯಿಂದ ಸಂಜೆವರೆಗೂ ರಾತ್ರಿ ಡಿನ್ನರ್ವರೆಗೂ ಏನೇನೆಲ್ಲ ಅಡುಗೆ ಮಾಡಿರ್ತೀನಿ ಅಂತ ಕೆಲವೊಂದು ಕ್ಲಿಪ್ಸು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಯಾವಾಗಲೂ ಭಾನುವಾರ ಒಂದೇ ರೀತಿ ಇರುತ್ತೆ ಅಂತಲ್ಲ. ಬೆಳಗ್ಗೆ ಹೊತ್ತು ದೋಸೆ ಮಾಡ್ತೀನಿ, ಇಲ್ಲಾಂದರೆ ಚಪಾತಿ ಮಾಡ್ತೀನಿ, ಇಲ್ಲಾಂದರೆ ಎನಿ ಗ್ರೇವಿ ಮಾಡ್ಕೊಳ್ತೀನಿ, ಅಥವಾ ಬೇಗ ಏನೇನಾಗುತ್ತೋ ಉಪ್ಪಿಟ್ಟು ಆ ಥರ ಮಾಡ್ಕೊಳ್ತಾ ಇರ್ತೀನಿ. ಶಾವಿಗೆ ಕೂಡ ಮಾಡ್ತಿರ್ತೀನಿ, ಅಕ್ಕಿ ರೊಟ್ಟಿನೂ ಮಾಡ್ತಿರ್ತೀನಿ, ಇಲ್ಲ ಅಂತಲ್ಲ. ಆದರೆ ಇವತ್ತಿನ ಸಂಡೇ ಏನೇನೆಲ್ಲ ಮಾಡಿದ್ದೀನಿ ಅಂತ ಒಂದು ಸಣ್ಣ ಕ್ಲಿಪ್ಸು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬೆಳಿಗ್ಗೆ ಬಿಸಿ ಬಿಸಿಯಾಗಿ ಮಟನ್ ಸೂಪ್ ಮಾಡಿದೆ. ಮಟನ್ ಸೂಪ್ ಆದಮೇಲೆ ರಾಗಿ ಮುದ್ದೆ, ಅನ್ನ ಮತ್ತು ಚಿಕನ್ ಗ್ರೇವಿ ಮಾಡಿದೆ. ಮಧ್ಯಾಹ್ನಕ್ಕೆ ನಾನು ಬಿರಿಯಾನಿ ಮಾಡಿದೆ. ಬೆಳಗ್ಗೆನೇ ನಾನು ಚಿಕನ್ ಸಾರೆಲ್ಲ ಮಾಡಿರೋದ್ರಿಂದ ನನಗೆ ಬಿರಿಯಾನಿ ಜೊತೆ ಚಿಕನ್ ಸಾರು ಮತ್ತು ರಾಯ್ತಾ ಜೊತೆ ನಾನು ಸರ್ವ್ ಮಾಡಿದೆ. ಹಾಗೆ ಕುಕ್ಕುಂಬರ್ ಕೂಡ ಹೆಚ್ಚಿಕೊಟ್ಟೆ. ಆದರೆ ನಾನು ಮಾತ್ರ ನನ್ನ ಫ್ರೆಂಡ್ ಊರಿಂದ ತೊಗೊಂಬಂದಿದ್ದೆ. ಅದು ತುಂಬ ದೂರದಿಂದ ನಮಗೋಸ್ಕರ ಜೋಳದ ರೊಟ್ಟಿ ಮಾಡಿಸಿ ತಂದಿದ್ಲು. ಅದನ್ನೇ ನಾನು ಸುಟ್ಟು ಅದ್ರ ಜೊತೆ ನಾನು ಚಿಕನ್ ಗ್ರೇವಿ ಹಾಕ್ಕೊಂಡು ಊಟ ಮಾಡಿದೆ. ಆದರೆ ತುಂಬಾ ಚೆನ್ನಾಗಿ ಅವರು ಅಷ್ಟೊಂದು ಪ್ರೀತಿಯಿಂದ ತಂದು ಕೊಟ್ಟಿದ್ದಾರೆ. ಹೇಗೆ ಸುಡೋದು, ಅದು ಹೇಗೆಲ್ಲ ಮಾಡ್ಕೊಬೋದು ಅಂತ ಕೂಡ ನನ್ನ ಜೊತೆ ಹೇಳಿದ್ಲು. ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ನಾನು ಈಗಾಗಲೇ 2-3 ದಿನದಿಂದ ಇದೇ ರೊಟ್ಟಿನೇ ತಿಂತಾಯಿದ್ದೀನಿ. ಆದರೆ ಇವತ್ತು ಚಿಕನ್ ಗ್ರೇವಿ ಜೊತೆ ಊಟ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಲಂಚ್ಗೆ ನಾನು ಜೋಳದ ರೊಟ್ಟಿ ಮತ್ತು ಚಿಕನ್ ಗ್ರೇವಿ ಹಾಕಿ ಊಟ ಮಾಡಿದೆ. ರೊಟ್ಟಿ ಸುಟ್ಟಾಗ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ. ನಾವು ಪ್ರೆಸ್ ಮಾಡೋದು ಕೂಡಲೇ ಚೆನ್ನಾಗಿ ಪುಡಿ ಪುಡಿ ಆಗುತ್ತೆ. ನಾವು ಚಿಕನ್ ಗ್ರೇವಿ ಬಿಸಿ ಬಿಸಿ ಗ್ರೇವಿ ಹಾಕಿದಾಗ ಅದು ಮೆತ್ತಗೆ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿತ್ತು. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಆದ್ರೂ ತುಂಬ ಚೆನ್ನಾಗಿತ್ತು. ಯಾಕಂದರೆ ನಾವು ಜೋಳದ ರೊಟ್ಟಿ ತಿಂದಿದ್ದೀವಿ, ಇಲ್ಲ ಅಂತಲ್ಲ, ಆದರೆ ಈ ರೀತಿ ಸುಟ್ಟು ತಿನ್ನೋದು ಫಸ್ಟ್ ಟೈಮ್. ಹಾಗೆ ಬಿರಿಯಾನಿ ಜೊತೆ ಸ್ವಲ್ಪ ರಾಯ್ತಾ ಮತ್ತು ಚಿಕನ್ ಗ್ರೇವಿ ಹಾಕ್ಸ್ಕೊಂಡು ಮಧ್ಯಾಹ್ನದ ಲಂಚು ನಂದಿದೆ. ಜೋಳದ ರೊಟ್ಟಿ, ಚಿಕನ್ ಗ್ರೇವಿ, ಹಾಗೆ ಬಿರಿಯಾನಿ, ಸ್ವಲ್ಪ ರಾಯ್ತಾ, ಸ್ವಲ್ಪ ಆನಿಯನ್ ಮತ್ತು ಕುಕ್ಕುಂಬರು, ಸ್ವಲ್ಪ ಚಿಕನ್ ಗ್ರೇವಿ ಹಾಕಿ ಊಟ ಮಾಡಿದೆ. ರಾತ್ರಿ ಊಟಕ್ಕೆ ಡಿನ್ನರ್ಗೆ ನಾನಿಲ್ಲಿ ರಾಗಿ ಮುದ್ದೆ ಅಷ್ಟೇ ಮಾಡಿದೆ. ಮಕ್ಕಳಿಗೆ ಚಪಾತಿ ಮಾಡಿಕೊಟ್ಟೆ. ಆಲ್ರೆಡಿ ನಾನು ಬೆಳಗ್ಗೆ ಮಾಡಿರೋಂಥ ಚಿಕನ್ ಗ್ರೇವಿ ಇತ್ತು, ಮಧ್ಯಾಹ್ನ ಮಾಡಿದಂಥ ಮಟನ್ ಬಿರಿಯಾನಿನೇ ಇತ್ತು, ಜೊತೆಗೆ ಸೌತೆಕಾಯಿ ಮತ್ತು ಈರುಳ್ಳಿ ಅಷ್ಟೇ ಫ್ರೆಂಡ್ಸ್. ಸಿಂಪಲ್ಲಾಗಿ ಬೆಳಗ್ಗೆನೇ ನಾವು ಗ್ರೇವಿ ಮತ್ತು ಬಿರಿಯಾನಿ ಮಧ್ಯಾಹ್ನ ಮಾಡಿದ್ರಿಂದ ನನಗೆ ರಾತ್ರಿ ಅಡುಗೆ ಮಾಡೋದಕ್ಕೆ ಏನು ಅಷ್ಟೊಂದಿರಲಿಲ್ಲ. ಆಲ್ರೆಡಿ ಚಪಾತಿ ಇಟ್ಟಿತ್ತು, ಚಪಾತಿ ಮಕ್ಕಳಿಗೆ ಮಾಡಿಕೊಟ್ಟೆ, ಮುದ್ದೆ ಮಾಡ್ಕೊಂಡು ನಾವು ಊಟ ಮಾಡಿದ್ವಿ. ಇಷ್ಟೇ ಸಿಂಪಲ್ಲಾಗಿ ಮುಗೀತು ನಮ್ಮ ಡಿನ್ನರ್ ಕೂಡ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.